ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಂದಿನ ಲಾಗ್ನಲ್ಲಿ ನೀವೆಲ್ಲ ನೋಡಿರ್ತೀರಾ, ಅಥವಾ ಯಾರು ನೋಡಿಲ್ಲ ಅಂದರೆ ಅದನ್ನು ಕೂಡ ವಾಚ್ ಮಾಡಿ. ಸೊ ನಾವು ಲಾಸ್ಟ್ ಲಾಗ್ನಲ್ಲೇ ನೀವೆಲ್ಲ ನೋಡಿರೋ ಹಾಗೆ ಮೈಸೂರಿಗೆ ಬಂದಿದ್ದೀವಿ. ಇದು ಬಂದು ನನ್ನ ತಂದೆ ವರ್ಕ್ ಮಾಡ್ತಾ ಇರೋವಂಥ ಕಾಲೇಜ್. ಇದು ನಾವು ಸ್ಕೂಲ್ ಕೂಡ ಇಲ್ಲೇ ಮಾಡಿದ್ದಂಥದ್ದು. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಪಕ್ಕದಲ್ಲೇ RMC ಯಾರ್ಡ್ ಇದೆ. ಸೊ ಅಲ್ಲಿ ಸ್ವಲ್ಪ ಪರ್ಚೇಸಿಂಗಿಗೆ ಬಂದಿದ್ದೀವಿ. ಈ ಲಾಗ್ ಕಂಪ್ಲೀಟ್ಲಿ ಶಾಪಿಂಗ್ ಲಾಗೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ನೈಟ್ ಪ್ರಿಪರೇಷನ್, ನಾಳೆಗೆ ಬೇಕಾಗಿರುವಂಥ ನೈಟ್ ಪ್ರಿಪ್ರೇಷನ್ ಕೂಡ ನಡೆಯುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿರೋ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೇಟ್ ಕೂಡ ನನಗೆ ಸಖತ್ ಆಶ್ಚರ್ಯ ಆಯಿತು. ಅಷ್ಟು ಕಡಿಮೆ ರೇಟ್ ಇತ್ತು. ನಾವು ಬ್ಯಾಂಗ್ಳೂರಿನಲ್ಲಿ ಎಷ್ಟೆಷ್ಟು ರೇಟ್ ಕೊಡ್ತೀವಿ, ಒಂದು ಟೊಮ್ಯಾಟೋಗೆ 1.5 kg 50 ರೂಪಾಯಿ ಥರ ಕೊಡ್ತೀವಿ. ಇಲ್ಲಿ 15 ರೂಪಾಯಿ 20 ರೂಪಾಯಿ kg ಟೊಮೆಟೊ. ನನಗದು ಕೇಳೇ ಶಾಕ್ ಆಯಿತು. ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗೂ ಕೂಡ ಇತ್ತು ನೋಡೋದಕ್ಕೆ. ತರಕಾರಿ ಎಲ್ಲನೂ ಕೂಡ ಅಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ನೀವು ಕೂಡ ನೋಡ್ಬೋದು ಎಷ್ಟು ಚೆಂದ ಫ್ರೆಶಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೇ ಅಕ್ಕಪಕ್ಕದ ಹಳ್ಳಿಯವರು ಬೆಳೆದಿರೋ ಅಂಥದ್ದನ್ನ ಇಲ್ಲಿ ತರೋವಂಥದ್ದು. ಸೊ ಅದರಿಂದ ಕಡಿಮೆ ರೇಟ್ಗೂ ಸಿಗುತ್ತೆ, ಹಾಗೆ ಫ್ರೆಶಾಗೂ ಕೂಡ ಸಿಗುತ್ತೆ. ನಮ್ಮ ಮೈಸೂರಿನಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಅಷ್ಟು ಕಾಸ್ಟ್ಲಿ ಇದೆ. ಸೊ ನಾನು ಅಪ್ಪ ಇಬ್ಬರೂ ಬೆಳಗ್ಗೆನೇ ಬಂದಿದ್ವಿ. ಇಲ್ಲಿ ಎಲ್ಲ ತರಕಾರಿ, ಸೊಪ್ಪು ಮತ್ತು ಟೊಮ್ಯಾಟೊ ಈ ರೀತಿ ಪರ್ಚೇಸಿಂಗಿಗೆ ಗ್ರಾಸರೀಸ್ ಐಟಮ್ಸ್ ಎಲ್ಲ ಇಂದ್ಲ ದಿನವೇ ಕಂಪ್ಲೀಟಾಗಿ ಫಿನಿಶ್ಡ್ ಮಾಡಿದ್ವಿ. ಈಗೇನಿದ್ರೂ ಸೊಪ್ಪು ತರಕಾರಿ, ಬಾಳೆಹಣ್ಣು, ಹೂವು ಈ ರೀತಿ ಅಂಥದ್ದನ್ನ ಪರ್ಚೇಸಿಂಗಿಗೆ ಬಂದಿದ್ದೀವಿ. ಹಾಗೆ ಬೆಳಗ್ಗೆ 9:30ಗೆ ಬಿಸಿಲು ಕೂಡ ಅಷ್ಟೇ ಇತ್ತು. ಹಾಗೆ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಇದೆ ಅಯೋಧ್ಯೆಯಲ್ಲಿ. ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ನಮಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಮೈಸೂರಿನ ಶಿಲ್ಪಿನೇ ಆ ಮೂರ್ತಿನ ಕೆತ್ತಿರುವಂಥದ್ದು. ಸೊ ಅದು ನಮಗೊಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಮೈಸೂರಿಯನ್ಸ್ಗೆ. ಸೊ ಅದರಿಂದ ನಮ್ಮ ಮೈಸೂರಿನಲ್ಲಿ ನನಗೆ ಬೇರೆ ಕಡೆ ಗೊತ್ತಿಲ್ಲ, ನಮ್ಮ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ತುಂಬಾ ಸೃಷ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಎಲ್ಲ ಬೀದಿಯಲ್ಲೂ ಒಂದು ಪುಟಾಣಿ ಗಲ್ಲಿಯಲ್ಲೂ ಕೂಡ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಇದು ಬಂದು ಕೋಟೆ ಆಂಜನೇಯ ಸ್ವಾಮಿ, ಮೈಸೂರಲ್ಲಿ ಫೇಮಸ್ ಇದು. ಇಲ್ಲೂ ಕೂಡ ಶ್ರೀರಾಮನ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲೂ ಕೂಡ ಅಷ್ಟೇ ಅದ್ಧೂರಿಯಾಗಿ ಮಾಡ್ತಾಯಿದ್ರು. ಇದು ಫೇಮಸ್ ದೇವಸ್ಥಾನ. ಬಟ್ ಸಣ್ಣ ಪುಟ್ಟ ಬೀದಿಯಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಸೊ ನಮಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದಕ್ಕಿಂತ ನಮ್ಮ ಮೈಸೂರು ಶಿಲ್ಪಿ ಅದನ್ನು ಕೆತ್ತಿರೋದು ನಮಗೆ ಇನ್ನೂ ಒಂಥರ ಡಬಲ್ ಸಂತೋಷ, ಡಬಲ್ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ. ಅದೊಂದು ಎಷ್ಟೋ ಜನ ಶಿಲ್ಪಿಗಳಲ್ಲಿ ನಮ್ಮ ಮೈಸೂರಿಯನ್ ಮಾಡಿರೋ ಅಂಥದ್ದು ನಮಗೆ ಅದು ಅಲ್ಲಿ ಸೆಲೆಕ್ಟ್ ಆಗಿದೆ, ಅಲ್ಲಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ. ಹಾಗೆ ಮಾರ್ಕೆಟಿಗೆ ಬಂದಿದ್ದೀವಿ. ದೇವರಾಜ ಅರಸ್ ಮಾರ್ಕೆಟ್ ಇದು, ದೇವರಾಜ ಮಾರ್ಕೆಟ್. ಸೊ ಇಲ್ಲಿ ಸ್ವಲ್ಪ ಕುಂಕುಮ, ಗಂಧದ ಕಡ್ಡಿ ಇದೆಲ್ಲ ಕೂಡ ತಗೋಬೇಕಾಗಿತ್ತು. ಸೊ ಇಲ್ಲಿ ತಗೊತಾ ಇದ್ದೀವಿ. ಎಷ್ಟು ಕಲರ್ ಆಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಪೂಜೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸು ಕೂಡ ಇದೆ. ಇಲ್ಲಿ ಯಾವುದೂ ಇಲ್ಲ ಅನ್ನೋ ಅಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಐಟಮ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಹಾಗೆ ಹಾರ, ಹೂವು ಕೂಡ ತಗೋಬೇಕಾಗಿತ್ತು. ಸೊ ಅದನ್ನು ಕೂಡ ಬಂದ್ವಿ. ಎಷ್ಟು ಚೆಂದ ಪೋಣಿಸ್ತಾರೆ ಅಲ್ಲಿ. ವಿತಿನ್ ಒಂದು 20 ಮಿನಿಟ್ಸಲ್ಲಿ ನಮಗೆ ನಿಂತಿದ್ದ ಜಾಗದಲ್ಲೇ ಹಾರನ ರೆಡಿ ಮಾಡಿ ಕೊಟ್ಬಿಡ್ತಾರೆ. ತುಂಬಾ ಚೆನ್ನಾಗಿ ಪೋಣಿಸ್ತಾಯಿದ್ರು, ತುಂಬ ಸ್ಪೀಡಾಗಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ಎಷ್ಟು ಹೂಗಳ ರಾಶಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಹಾಗೆ ಅವರು ಕೂಗೋ ಶೈಲಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹೂವು, ಪೂಜೆ ಸಾಮಾನು, ಹಣ್ಣು ಇದೆಲ್ಲ ತಗೊಂಡು ಆಚೆ ಕೂಡ ಬಂದ್ವಿ. ಹಾಗೆ ಇಲ್ಲಿ ಮಾರ್ಕೆಟಲ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ಶ್ರೀರಾಮನವಮಿಗೆ ತಯಾರಿ ನಡೀತಾ ಇತ್ತು. ನಾನು ಒಂದು ಕಡೆ ಕೂರಿಸಿ ನಮ್ಮ ತಂದೆ ಬೇರೆ ಒಂದು
ಐಟಮ್ಸ್ ತರೋದಕ್ಕೆ ಹೋಗಿದ್ರು. ಸೊ ಎಲ್ಲ ಕಡೆ ತುಂಬ ಹೆವಿ ಲಗೇಜ್ ಇದ್ದ ಕಾರಣ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಒಬ್ಬರು ಅದನ್ನು ನೋಡ್ಕೊಂಡು ಕೂತ್ಕೊಂಡು ಇನ್ನೊಬ್ಬರು ತಗೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಸೊ ಇದು ನಮ್ಮ ಮಾರ್ಕೆಟ್ನ ಎಂಟ್ರೆನ್ಸ್. ಇದನ್ನು ನಮ್ಮ ಮೈಸೂರು ಮಹಾರಾಜರು ಕಟ್ಟಿಸಿದ್ದು ಅನ್ನೋದು ಒಂದು ಇದಿದೆ. ಸೊ ಅದಕ್ಕೋಸ್ಕರ ನನಗೆ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಹೇಳಿದೆ. ಸೊ ಅದೆಲ್ಲ ತಗೊಂಡು ಪರ್ಚೇಸಿಂಗ್ ಮುಗೀತು. ಸೊ ಮನೆಗೆ ಕೂಡ ರಿಟರ್ನ್ ಆದ್ವಿ ನಾವು. ಸಿಗಾಕೊಂಡಿಲ್ಲ, ಅಲ್ಲಿ ನಾಟಕ ಆಡ್ತಿರೋದು. ಸಿಗಾಕೊಳ್ಳಿ ಬಿಡು, ಹಂಗೇ ಇರು ನೀನು. ಸುಮ್ಮನೆ ಅಂಗಡಿಲಿ ನೋಡಿದ್ದೆಲ್ಲ ತಗೋಬೇಕು ಅಂತ ಹಂಗೆ ಇರು. ಡ್ರಾಮಾ, ಫುಲ್ ಡ್ರಾಮಾ ಇದು. ಒನ್, ಈಗ ಮ್ಯಾಜಿಕ್ 1 2 3. ಅಮ್ಮ ಹಾಕೊಂಡಿರೋದು ನೋಡ್ಲಿಲ್ವ ನಾನು? ಯಾರು ಬಂದಿದ್ದು ನಮ್ಮ ಮನೆಗೆ? ಬಿಡು ಬಿಡು ಬಿಡು. ಬಾ ಬಾ, ಬಿಡ ಬಾ. ಕೊಡ. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ನನ್ನ ತಂಗಿ ಕೂಡ ಬಂದ ಮೇಲೆ ಮತ್ತೆ ಸಂಜೆ ಇನ್ನೂ ಒಂದು ಶಾಪಿಂಗ್ ಕೂಡ ಇತ್ತು. ಮತ್ತೆ ಸಿಟಿಗೆ ರಿಟರ್ನ್ ಆದ್ವಿ. ಇದು ಸಡನ್ ಪ್ಲಾನಿಂಗ್ ಆಗಿದ್ದಂಥದ್ದು. ಸೊ ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಆದ್ವಿ. ಇಲ್ಲಿ ನೋಡ್ಬೋದು ಚರ್ಚ್ ರೋಡಲ್ಲೂ ಕೂಡ ಒಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಶ್ರೀರಾಮನವಮಿನ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಾಯಿದ್ರು. ನಾನು ಆಗಲೇ ಹೇಳ್ದಾಗೆ ಪ್ರತಿ ಬೀದಿ ಪ್ರತಿ ಗಲ್ಲಿಯಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಅವರವರ ಶಕ್ತಿ ಆದ ಹಾಗೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇದು ಚರ್ಚ್ ಸ್ಟ್ರೀಟ್. ಇದು ನೋಡ್ಬೋದು ನಮ್ಮ ಮೈಸೂರು ಚರ್ಚ್. ನಾನು ಆಗಲೇ ಸುಮಾರು ನನ್ನ ವಿಡಿಯೋಗಳಲ್ಲಿ ನಾನು ಇದನ್ನು ತೋರಿಸಿದ್ದೀನಿ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಇವಾಗ ಸ್ಯಾರಿ ಪರ್ಚೇಸಿಂಗ್ಗೆ. ಸೊ ಬನ್ನಿ ಹೋಗೋಣ. ಯಾವ ಶಾಪ್ಗೆ ಹೋಗಿದ್ದೆ, ನಮ್ಮ ಮೈಸೂರಿನಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋ ಶಾಪ್ ಯಾವುದು ಅಂತ ಕೂಡ ನಾನು ತೋರಿಸ್ತೀನಿ. ಅವಾಗೆಲ್ಲ ಸುಮಂಗಲಿ, ಮನ್ನಾರ್ಸ್ ಮತ್ತು ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಇದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು. ಸೊ ಇವಾಗ ಯುವರಾಜ ಸಿಲ್ಕ್ಸು ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಬನ್ನಿ ಆ ಶಾಪ್ನು ಕೂಡ ತೋರಿಸ್ತೀನಿ ನಿಮಗೆ. ಇದು ಮೈಸೂರು ತಾಲೂಕು ಆಫೀಸ್ ಆಪೋಸಿಟ್ನಲ್ಲಿದೆ, ಯುವರಾಜ ಸಿಲ್ಕ್ ಹೌಸ್ ಅಂದ್ಬಿಟ್ಟು. ಇವಾಗ ತುಂಬಾ ಮೈಸೂರಿನಲ್ಲಿ ಕೇಳಿ ಬರ್ತಾ ಇರುವಂಥ ಶಾಪ್ ಅಂದರೆ ಇದೇನೆ ಪರ್ಚೇಸಿಂಗ್ಗೆ. ಚೆನ್ನಾಗಿದೆ ಕಲೆಕ್ಷನ್ಸು, ಬಟ್ ತುಂಬಾ ಸರ್ಚ್ ಮಾಡಬೇಕು. ನಾವು ಅವ್ರದ್ದು ಯೂಟ್ಯೂಬ್ ಕೂಡ ಇದೆ, ಅದರಲ್ಲಿ ನೋಡಿದಂಥ ಪಿಕ್ಸ್ನ ಇಲ್ಲಿ ತೋರಿಸಿ ನಮಗೆ ಅದೇ ಬೇಕು ಅಂತ ಹೇಳಿ ಹುಡುಕಿಸಿ ತೆಗೆದ್ರೆ ಚೆನ್ನಾಗಿರುವಂಥದ್ದು ಸಿಗುತ್ತೆ. ಇಲ್ಲ ಅಂದರೆ ಅಷ್ಟು ಕಲೆಕ್ಷನ್ಸ್ ನಮಗೆ ಕಾಣೋದಿಲ್ಲ. ನಾವು ಅದು ತೆಗಿರಿ ಇದು ತೆಗಿರಿ ಅಂತ ನಾವೇ ಕೇಳ್ತಾ ಹೋದರೆ ಮಾತ್ರನೇ ಕಲೆಕ್ಷನ್ಸ್ ಸಿಗೋದು. ನೋಡ್ಬೋದು ಇಲ್ಲಿ ಪಟೋಲಾ ಸಿಲ್ಕು ಮತ್ತು ಸೆಮಿ ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕು ಎಲ್ಲ ಕೂಡ ಇತ್ತು. ಬಟ್ ಇದು ಚೆನ್ನಾಗಿದೆ, ಬಟ್ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತು. ಸೊ ಇದೆಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತೆ. ಇದು ಚೆನ್ನಾಗಿದೆ, ಕ್ವಾಲಿಟೀಸ್ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಹಾಗೆ ನಾವು ಕೆಲವೊಂದಷ್ಟು ಸ್ಯಾರೀಸ್ನ ಪರ್ಚೇಸಿಂಗ್ ಮಾಡಿ ಈಗ ಮತ್ತೆ ಬೇರೆ ಕಡೆಗೆ ಹೋಗ್ತಾ ಇದ್ವಿ. ನೋಡ್ಬೋದು ಮೈಸೂರಿನಲ್ಲಿ ಇವಾಗ ಸಂಜೆ ಆಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೀಪ ಅಲಂಕಾರ ಮಾಡಿದ್ದಾರೆ, ಬಾಗಿಲಿಗೆ ದೀಪ ಹಚ್ಚಿದ್ದಾರೆ. ಸೊ ಇದು ಒಂಥರ ನಮಗೆ ಈ ವರ್ಷದಲ್ಲಿ 2ನೇ ಬಾರಿ ದೀಪಾವಳಿ ಬಂದ ಹಾಗೆ ಕೂಡ ಆಗಿತ್ತು. ಸೊ ಇಲ್ಲಿಂದ ನಾವು ಹೋಗಿದ್ದು ಹೋಳಿಗೆ ಮನೆಗೆ. ಹೋಳಿಗೆ ಕೂಡ ಬೇಕಾಗಿತ್ತು, ಶ್ರೀದೇವಿ ಹೋಳಿಗೆ ಸ್ಟಾಲ್ ಅಂತ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ವಾಸವಿ ಕ್ಯಾಂಡಿಮೆಂಟ್ಸ್ ಹತ್ರ ಇದೆ, ಮರಿಮಲ್ಲಪ್ಪ ಸ್ಕೂಲ್ ಆ ರೋಡಲ್ಲೇ ಡೌನ್ ಬಂದರೆ ಇದೆ. ಚೆನ್ನಾಗಿದೆ. ನಾವು ಯೂಶ್ವಲಾಗಿ ಯಾವಾಗಲೂ ಇಲ್ಲೇ ತರ್ತಾ ಇದ್ದಿದ್ದು. ನಾನು ನಿನ್ನೆ ಲಾಗ್ನಲ್ಲಿ ತೋರಿಸಿದಂಥ ಹೋಳಿಗೆ ಮನೆ ಬಂದು ನಮ್ಮ ಮನೆ ಹತ್ರನೇ ಇರೋದು. ನನಗೆ ಹೋಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಬೇರೆ ತಿಂಡಿಗಳೆಲ್ಲ ಅಲ್ಲಿ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ರೆಗ್ಯುಲರಾಗಿ ತಗೊಳ್ಳೋ ಅಂಥ ಅಂಗಡಿಗೆ ಬಂದಿದ್ದೀವಿ. ನೋಡ್ಬೋದು ಅವರು ಎಷ್ಟು ಚೆಂದಾಗಿ ಒಂದು ಚೂರು ಕಿತ್ತೋಗ್ದಾಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಲಟ್ಟಣಿಗೆಯಲ್ಲಿ ಮಾಡ್ತಾ ಇದ್ದಾರೆ.
ಸೊ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಯಾವುದೇ ಥರ ಹೋಳಿಗೆ ತೊಗೊಂಡ್ರೂ ಕೂಡ 15 ರೂಪಾಯಿನೇ ಅಷ್ಟೇ. ಸೊ ಬೇರೆ ಕಡೆ ಎಲ್ಲ 20 ರುಪೀಸ್, ಮತ್ತು ಬೇರೆ ಬೇರೆ ಪೈನಾಪಲ್ ಹೋಳಿಗೆ, ಖರ್ಜೂರ ಹೋಳಿಗೆ ಇದಕ್ಕೆಲ್ಲ 35 ರುಪೀಸ್, 30 ರುಪೀಸ್, 25 ರುಪೀಸ್ ಈ ಥರ ಇರುತ್ತೆ. ಬಟ್ ಇಲ್ಲಿ ಯಾವುದೇ ತೊಗೊಂಡ್ರೂ ಕೂಡ 15 ರುಪೀಸ್ ಅಷ್ಟೇ. ಸೊ ಅದನ್ನೆಲ್ಲ ತಗೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ನಾನು ಹೋಗ್ತಿದ್ದಂಥ ಆಫೀಸ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್. ಇದು ನೈಟು ಅಷ್ಟು ಕ್ಲಿಯರೆನ್ಸಾಗಿ ಕಾಣಿಸ್ತಾ ಇಲ್ಲ. ಸೊ ಅದೇ ರೋಡಲ್ಲಿ ಬಂದ್ವಲ್ಲ, ಅದಕ್ಕೋಸ್ಕರ ಅದರದ್ದೊಂದು ಕ್ಲಿಪ್ಸ್ ತಗೊಂಡೆ. ಖುಷಿ ಆಗ್ತಿತ್ತು. ನಮ್ಮ ಆಫೀಸ್ ನೋಡ್ತಾ ಇದ್ದಂಗೆ ನನಗೆ ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾಯಿತ್ತು. ಫ್ರೆಂಡ್ಸ್ ಇರ್ತಿದ್ರು. ಮಧ್ಯಾಹ್ನದೊತ್ತು ಲಂಚ್ ಆದಮೇಲೆ ಈ ಸರೌಂಡಿಂಗಲ್ಲೆಲ್ಲ ನಾವು ಒಂದು ರೌಂಡ್ ಹೋಗ್ತಿದ್ವಿ. ಏನೇನೋ ಅದೇ ರೀತಿ ನಾವು ಆವಾಗ ಕಳೆದಂಥ ದಿನಗಳನ್ನ ನನಗೆ ಅದು ನೋಡಿದ ತಕ್ಷಣ ಪಟ್ಟಂತ ಅದು ಒಂದು ಸೆಕೆಂಡಿಗೆ ಕಣ್ಮುಂದೆ ಪಾಸಾಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಆ ಪ್ಲೇಸಿಗೆ ಹೋಗಿದ ತಕ್ಷಣ ನನಗೆ ಆ ಮೆಮೊರಿ ತಕ್ಷಣ ರೀಕಾಲ್ ಆಯಿತು. ಸೊ ಅಲ್ಲಿಂದ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ದಾರಿಲೆಲ್ಲನೂ ಕೂಡ ಎಲ್ಲರೂ ಮನೇಲೂ ಲೈಟಿಂಗ್ಸ್, ಸೀರಿಯಲ್ ಸೆಟ್ ಬಿಟ್ಟಿದ್ದಂಥದ್ದು, ದೀಪ ಹಚ್ಚಿರೋದು ಮನೆಗೆ ಎಲ್ಲನೂ ಕೂಡ ಇತ್ತು. ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ನಮ್ಮ ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ನನ್ನ ಅಮ್ಮ ಮತ್ತು ನನ್ನ ತಂಗಿ ಆಚೆ ಕಡೆ ಬಾಗಿಲೆಲ್ಲ ತೊಳಿತಾಯಿದ್ರು. ಮೇಲಿಂದನೂ ಟೆರೆಸ್ಸಿಂದನೂ ಕೂಡ ಮೆಟ್ಲುಗಳು, ಸ್ಟೇರ್ಕೇಸ್ ಎಲ್ಲನೂ, ಗೇಟು ಎಲ್ಲನೂ ಕೂಡ ವಾಶ್ ಮಾಡ್ತಾಯಿದ್ರು. ನಾನು ಒಳಗಡೆ ಮನೆ ಒರೆಸೋದಿರ್ಬೋದು, ಕಿಚನ್ ಕ್ಲೀನಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಯಾಕೆಂದರೆ ನೆಕ್ಸ್ಟ್ ಡೇ ಫಂಕ್ಷನ್ ಇರೋದ್ರಿಂದ ನಾವು ಬೆಳಗ್ಗೆನೇ ಎಲ್ಲನೂ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೈಟ್ ನಮಗೆ ಎಷ್ಟು ಆಗುತ್ತೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ಈಸಿ ಆಗುತ್ತೆ, ಮತ್ತು ಹರಿಬರಿ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನೈಟು ಎಷ್ಟು ಆಗುತ್ತೆ ಅಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಹಾಗೆ ನಮ್ಮದೊಂದು ಲಕ್ ಏನಪ್ಪ ಅಂದರೆ ನಮ್ಮ ಮಕ್ಕಳು ಆರಾಮಾಗಿ ಮಲಗಿಬಿಟ್ರು ಬೇಗ. ಸೊ ಅವ್ರು ಎದ್ದಿದ್ರೆ ನಮಗೆ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಮನೆಯೆಲ್ಲ ಒರೆಸಿದ ನಂತರ ಅಡುಗೆ ಮನೆ ಕ್ಲೀನಿಂಗಿಗೆ ಬಂದಿದ್ದೀನಿ. ಅಂದರೆ ಕೆಳಗಡೆ ಏನು ಕೆಲಸ ಇಲ್ಲ, ಮೇಲ್ಗಡೆ ಶೆಲ್ಫು, ಸ್ಟವ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗೆ ಹೋಳಿಗೆ ತಂದಿದ್ವಿ ಅಲ್ವಾ, ಬಿಸಿ ಬಿಸಿ ಇತ್ತು. ಅವರು ಅದನ್ನು ಕ್ಲೀನಾಗಿ ಒಂದು ಪ್ಲೇಟಲ್ಲಿ ತಣ್ಣಗೆ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅಮ್ಮ ಅವರು ಕೂಡ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಮೇಲೆ ಬಂದರು. ಸೊ ಪಾತ್ರೆಗಳೆಲ್ಲ ಜೋಡಿಸೋದಿರ್ಬೋದು, ಅದರ ಜಾಗಕ್ಕೆ ಅದನ್ನು ಇಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆ ಹೇಳ್ತಿದ್ದಂಗೆ ಅವತ್ತಿನ ಕೆಲಸ ಏನಿದೆ ಅದು ಮಾತ್ರನೇ ಮಾಡ್ಕೋಬೋದು. ಇದು ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಅಂತ ಅಲ್ಲ, ನಮ್ಮ ಡೈಲಿ ರೂಟೀನಲ್ಲೂ ಕೂಡ ಏನೇ ಪಾತ್ರೆಗಳಿದ್ರು ನೈಟ್ ಅದನ್ನೆಲ್ಲ ವಾಶ್ ಮಾಡಿ ಮಲ್ಕೋಬೇಕು. ಯಾವುದೇ ರೀತಿ ಎಂಜಲು ಪಾತ್ರೆಗಳನ್ನ ನಾವು ಸಿಂಕಲ್ಲಿ ಇಟ್ಟು ಮಲಗಬಾರ್ದು. ಅದರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅದರಿಂದ ನಾನು ಯೂಶ್ವಲಾಗಿ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಸಿಂಕಲ್ಲಿ ಯಾವುದೇ ರೀತಿ ಎಂಜಲು ಪಾತ್ರೆ ಎಲ್ಲ ಬಿಡೋದಿಲ್ಲ. ಆದಷ್ಟು ಕ್ಲೀನ್ ಮಾಡೇ ಮಲ್ಕೊಳ್ಳೋ ಅಂಥದ್ದು. ಸೊ ಇಲ್ಲೂ ಕೂಡ ಅದೇ ನಡೀತಾ ಇದೆ. ಸೊ ಅಲ್ಲಿ ಅಡುಗೆ ಮನೆದು ಇನ್ನೂ ಕೆಲಸ ನಡೀತಾ ಇತ್ತು. ಅಷ್ಟರಲ್ಲಿ ಇಲ್ಲಿ ಸೋಫಾ ಎಲ್ಲ ಆಚೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಸೊ ಅವ್ರಿಗೆ 3 ಜನ ಕಷ್ಟಪಡ್ತಾಯಿದ್ರು. ಸೊ ನಾನು ಕಿಚನ್ ಕೆಲಸನ ಸ್ಟಾಪ್ ಮಾಡಿ ಇಲ್ಲಿಗೂ ಕೂಡ ಬಂದೆ. ಸೊ ಅಪ್ಪನಿಗೆ ಆಗೋದಿಲ್ಲ, ಅಮ್ಮನಿಗೂ ಕೂಡ, ಯಾಕೆಂದರೆ ಏಜ್ ಆಗಿದೆ ಅವ್ರಿಗೂ. ತುಂಬಾ ಕೆಲಸ ಮಾಡಿದ್ದಾರೆ ಆವಾಗಲಿಂದನೂ ಕೂಡ, ಈಗಲೂ ಮಾಡ್ಕೊತಾನೇ ಇದ್ದಾರೆ. ಬಟ್ ಇವಾಗ ನಾವು ಇರುವಂಥ ದಿನದಲ್ಲಿ ನಮ್ಮ ಕೈಯಲ್ಲಾದಷ್ಟು ಕೆಲಸನ ನಾವು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ಸೋಫಾ ಎಲ್ಲ ಕೂಡ ಶಿಫ್ಟಿಂಗ್ ಆಗ್ತಾ ಇದೆ. ಏನಕ್ಕೆ ಸೋಫಾ ಎಲ್ಲ ಶಿಫ್ಟಿಂಗ್ ಆಯಿತು ಅಂತ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಹೇಳ್ತೀನಿ. ಬಟ್ ನಾನು ಮೈಸೂರಿಗೆ ಬಂದಿರೋ ಕಾರಣ ಏಕೆ ಅಂತ ಅಂದರೆ ನಮ್ಮ ತಂದೆಯವರ ತಾಯಿ ಅಂದರೆ ನನ್ನ ಅಜ್ಜಿ ಇದು ವರ್ಷದ ಕಾರ್ಯ ಇದೆ. ಅವರು ತೀರೋಗಿ 1 ವರ್ಷ ಆಗುತ್ತೆ. ಸೊ ಅದರದ್ದು ಕಾರ್ಯ ಇತ್ತು. ಸೊ ನನ್ನ ಅಪ್ಪ ಬಂದು ಮೊದಲನೇ ಮಗ ಆಗಿರೋದ್ರಿಂದ ನಾವೇ ಈ ಕಾರ್ಯನ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಥರ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ನನ್ನ ನೆಕ್ಸ್ಟ್ ಲಾಗ್ನಲ್ಲಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಕಾರ್ಯನ ಮಾಡಿದ್ವಿ, ಯಾವ ರೀತಿ ಆಚರಣೆ ಇದೆ ಅಂತ. ಸೊ ಇದು ಬಂದು ಕಂಪ್ಲೀಟ್
ಲಾಸ್ಟ್ ಡೇ ಪ್ರಿಪರೇಷನ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮುಗೀತು, ಕೊನೆಯಲ್ಲಿ ಇದೊಂದು ಪ್ರಿಪರೇಷನ್ ಉಳ್ಕೊಂಡಿದೆ. ಅಲ್ಲಿ ಆಚೆ ಕಡೆ ಅವರು ಕೂಡ ಮಾಡ್ತಾಯಿದ್ದಾರೆ, ಒಳಗಡೆ ನಾನು ಕೂಡ ಮಾಡ್ತಾಯಿದ್ದೀನಿ. ಹೀಗೆ ಒಬ್ರಿಗೊಬ್ರು ಮಾಡ್ಕೊಳ್ಳೋದ್ರಿಂದ ಕೆಲಸ ಆದಷ್ಟು ಬೇಗ ಬೇಗ ಮುಗಿಯುತ್ತೆ. ಸೊ ಒಬ್ಬರೇ ಮಾಡ್ತೀನಿ ಎಲ್ಲನೂ ಅಂತ ಅಂದರೆ ಅದು ಆಗೋದಿಲ್ಲ. ಈ ರೀತಿ ಅದರಲ್ಲೂ ಫಂಕ್ಷನ್ಸ್ ಇರುವಾಗ ಅಂತೂ ಎಲ್ಲರೂ ಕೈ ಜೋಡಿಸಿದ್ರೇ ಬೇಗ ಕೆಲಸ ಆಗೋದು. ಸೊ ಹಾಗೆ ಬೆಳಗ್ಗೆಗೆ ರಿಲೇಟಿವ್ಸ್ ಎಲ್ಲ ಬರೋದ್ರಿಂದ ನಾವು ಆದಷ್ಟು ಇವತ್ತಿನ ಏನೆಲ್ಲ ಕೆಲಸಗಳಾಗ್ಬೋದು ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಲೆಗೆ ಪೂಜೆ ಮಾಡಿ ಆನಂತರ ಅಡುಗೆಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳಿ ಈಗಲೇ ಕಂಪ್ಲೀಟ್ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಬೆಳಗ್ಗೆಗೆ ಅದರದ್ದೇ ಆದಂಥ ಟೆನ್ಷನ್ಸ್, ಅದರದ್ದೇ ಆದಂಥ ಗಡಿಬಿಡಿ ಇದ್ದೇ ಇರುತ್ತೆ. ಎಲ್ಲರ ಮನೆ ಎಲ್ಲ ಫಂಕ್ಷನ್ಸ್ನಲ್ಲೂ ಹೀಗೇ ನಾವು ಏನೇ ಪ್ರಿಪರೇಷನ್ ಮಾಡಿದರೂ ಕೂಡ ಅದು ಅವತ್ತೊಂದು ಫುಲ್ ಡೇ ಫಂಕ್ಷನ್ಸ್ ಮುಗಿಯೋವರೆಗೂ ನಮಗೆ ಅದೇ ಗಡಿಬಿಡಿ, ಅದೇ ಒಂಥರ ನರ್ವಸ್ನೆಸ್, ಅದೇ ಒಂದು ಎಕ್ಸೈಟ್ಮೆಂಟ್ ಎಲ್ಲನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮನೇಲೂ ಕೂಡ ಹಾಗೆ ಇದೆ. ಅದರಲ್ಲೂ ನಮ್ಮಮ್ಮ ಅಂತೂ ಸಖತ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಏನಾಗುತ್ತೆ, ಹೇಗಾಗುತ್ತೆ, ಇನ್ನೂ ಲೇಟ್ ಆಯಿತು ಅಂದ್ಕೊಂಡೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊತಾರೆ ಅವರು. ಸೊ ನಾವು ಆಗುತ್ತೆ ಟೆನ್ಷನ್ ಮಾಡ್ಕೋಬೇಡ, ಆಗೋದೆಲ್ಲ ಹಾಗೆ ಆಗುತ್ತೆ ಅಂದ್ಕೊಂಡು ಅವ್ರಿಗೆ ಹೇಳ್ಕೊಂಡು ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅವರು 1 ಮಂತಿಂದ ಪೇಂಟಿಂಗ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ತಂಗಿ ಲಾಸ್ಟ್ ಸಂಡೇ ಕೂಡ ಬಂದು ಅವಳು ಕೂಡ ಅಡುಗೆ ಮನೇಲಿ ತುಂಬಾ ಪಾತ್ರೆಗಳಿಟ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಅದನ್ನೆಲ್ಲ ವಾಶ್ ಮಾಡಿಕೊಟ್ಟು ಹೋಗಿದ್ಲು. ಸೊ ಅದಕ್ಕೋಸ್ಕರ ನಾನು ಒಂದು 2 ದಿನ ಮುಂಚೆನೇ ಬಂದು ನನ್ನ ಕೈಯಲ್ಲಿ ಆಗುವಂಥದ್ದು ಹೆಲ್ಪನ್ನ ನಾನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕ್ಲೀನಾಗಿ ಕಂಪ್ಲೀಟಾಗಿ ಕೆಲಸನ ಮುಗಿಸಿ ಒಂದು ಲೋಟ ಕೂಡ ಇಲ್ಲದೆ ಇರೋ ರೀತಿ ವಾಶ್ ಮಾಡಿ ಅದರ ಜಾಗಕ್ಕೆ ಇಟ್ಟು ಸೊ ಫುಲ್ ಕ್ಲಿಯರ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 11:30, 11:45, 12 o'clock ಆಗೋಗಿತ್ತು. ಇದನ್ನೆಲ್ಲ ಮುಗಿಸಿ ಇನ್ನೂ ಸ್ವಲ್ಪ ಕೆಲಸಗಳಿತ್ತು. ಸೊ ನನ್ನ ಎನರ್ಜಿ ಕೂಡ ಫುಲ್ ಡೌನ್ ಆಗೋಗಿತ್ತು. ನನಗಿನ್ನೂ ವೀಡಿಯೋ ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸ ಮಾಡೋಷ್ಟು ಎನರ್ಜಿ ಉಳಿದಿರಲಿಲ್ಲ. ಸೊ ದಟ್ ನಾನು ಅದನ್ನು ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ಡೇಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಡಿಸ್ಕಷನ್ ಕೂಡ ನಡೀತಾ ಇತ್ತು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.